ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 ಮಾರ್ಚ್ 2026. मुरली महावाक्यಗಳು मीठे बच्चे. सर्विसेबल बच्चे ऐसा कोई भी काम नहीं करना जिससे सर्विस में कोई भी विघ्न पड़े. ಸೇವಾಧಾರಿ ಮಕ್ಕಳು ಎಂದಿಗೂ ಇಂಥ ಕೆಲಸವನ್ನ ಮಾಡಬಾರ್ದಾಗಿದೆ. ಇದರಿಂದ ಸೇವೆಯಲ್ಲಿ ವಿಘ್ನ ಆಗುವಂಥದ್ದು. ಸೇವೆಯಲ್ಲಿ ವಿಘ್ನ ಆಗುವಂಥದ್ದು ಮೊಟ್ಟ ಮೊದಲು ಅತಿ ಸೂಕ್ಷ್ಮ ಮಾತು ಅಂತಂದ್ರೆ ದೇಹವಾನದಲ್ಲಿ ಬರೋದು, ದೇಹದ ಸ್ಮೃತಿಯಲ್ಲಿ ತನ್ನನ್ನು ತಾನು ಅನುಭವ ಮಾಡೋದು. ಇದೇ ಅತಿ ದೊಡ್ಡ ವಿಘ್ನ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇವೆಗೆ ನಿಮಿತ್ತ ಆಗಿರುವಂತಹ ಸರ್ವಿಸೇಬಲ್ ಮಕ್ಕಳು ತಾವು ಸದಾ ಈ ಡ್ರಾಮಾದಲ್ಲಿ ಭಲೇ ಕರ್ಮವನ್ನ ಮಾಡ್ತಾ ಇದ್ರು, ಪಾತ್ರ ಅಭಿನಯ ಮಾಡುತ್ತಿದ್ದರೂ ಸಹ, ನಿಮಿತ್ತ ಸೇವೆ ಮಾಡ್ತಾ ಇದ್ರು ಕೂಡ ನಾನು ಯಾರಿದ್ದೀನಿ ಮತ್ತು ಇದೆಲ್ಲ ಏನು, ಇದೆಲ್ಲವೂ ನಾಟಕ. ಈ ನಾಟಕದ ಪ್ರೇಕ್ಷಕ, ಸಾಕ್ಷಿ ದೃಷ್ಟ, ನಾನು ನಿರಾಕಾರ ಆತ್ಮ ಎನ್ನುವಂಥ ಸತ್ಯ ಯಾವತ್ತಿಗೂ ಮರೆಯದೆ ಸದಾ ಆತ್ಮಸ್ಥಿತಿಯಲ್ಲಿ ಸ್ಥಿತಿರೋದೇ ಸರ್ವಿಸ್. ದೇಹವಾನದಲ್ಲಿ ಬರೋದೇ ಸೇವೆಯಲ್ಲಿ ವಿಘ್ನವನ್ನ ಹಾಕಿದಂತೆ. ಪ್ರಶ್ನೆ, संगम युग पर तुम बच्चों को बिल्कुल एक्यूरेट बनना है. ಸಂಗಮ ಯುಗದಲ್ಲಿ ತಾವು ಮಕ್ಕಳು ಬಿಲ್ಕುಲ್ ಎಕ್ಯುರೇಟ್ ಇರಬೇಕಾಗಿದೆ. ಎಕ್ಯುರೇಟ್ ಕೌನ್ ಬನ್ ಸಕ್ತೆ ಹೇ? ಈ ರೀತಿ ಎಕ್ಯುರೇಟ್ ಯಾರು ಆಗಕ್ಕೆ ಸಾಧ್ಯವಿದೆ? ಉತ್ತರ, ಜೋ ಸಚ್ಚೆ ಬಾಬಾ ಕೆ ಸಾಥ್ ಸದಾ ಸಚ್ಚೆ रहते हैं. ಯಾರು ಸತ್ಯ ತಂದೆ ಜೊತೆಗೆ ಯಾರು ಸತ್ಯವಾಗಿರ್ತಾರೆ. ಅಂದರ್ ಏಕ್ ಬಾಹರ್ ದೂಸರಾ ಐಸಾ ನ ಹೋ. ಒಳಗಡೆ ಒಂದು ಹೊರಗೊಂದು ಎಂದಿಗೂ ಈ ರೀತಿ ಇರ್ಕೂಡ್ದು ಅಂತಾರೆ ಬಾಬಾ. ಹೊರಗೊಂದು ಅಂದ್ರೆ ಹೊರಗೆ ಪ್ರಾಕ್ಟೀಸ್ ನಡೀತಾ ಇದೆ, ನಾನು ಆತ್ಮ ಇದ್ದೀನಿ ಅಂತ. ಆದರೆ ಒಳಗಡೆ ಸೂಕ್ಷ್ಮ ರೂಪದಲ್ಲಿ ನಾನು ಬ್ರಾಹ್ಮಣ ಇದ್ದೀನಿ, BK ಇದ್ದೀನಿ, ಕುಮಾರಿ ಇದ್ದೀನಿ, ಟೀಚರ್ ಇದ್ದೀನಿ ಅನ್ನೋದದಾತಂದ್ರ ಜರೂರ್ ಒಳಗೊಂದು ಹೊರಗೊಂದು. ಹೊರಗೆ ನಾವು ಆತ್ಮ ಅಂತ ಹೇಳ್ತೀವಿ, ಒಳಗಡೆ ಇನ್ನೂ ದೇಹಭಾನ್ ಇದೆ. ಸೂಕ್ಷ್ಮ ರೂಪದ ಬ್ರಾಹ್ಮಣ, ಸೀನಿಯರ್, ಜೂನಿಯರ್, ಮೋಸ್ಟ್ ಇವೆಲ್ಲ ಇವೆ. ಅದರ ಜೊತೆಯಲ್ಲಿ ಪದವಿ, ಅದರ ಜೊತೆಗೆ ಸಂಬಂಧ. ನಾನು ಕಾಕ ಇದ್ದೀನಿ, ಮಾಮ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, ಹೌಸ್ ವೈಫ್ ಇದ್ದೀನಿ, ನಾನು ನಿಮಿತ್ತ ಟೀಚರ್ ಇದ್ದೀನಿ. ಇವೆಲ್ಲವೂ ದೇಹಭಾನದ ಮಾತುಗಳು. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಒಳಗೊಂದು ಹೊರಗೊಂದು. ಹೊರಗಡೆ ಆತ್ಮ ಇದ್ದೀವಿ ಅಂತ ನಾವೆಲ್ಲರೂ ಆತ್ಮ, ಒಳಗಡೆ ಇವ್ರ ಕುಮಾರ, ಇವ್ರ ಕುಮಾರಿ. ಭಾವಂತರ ಒಳಗ ಹೊರಗ ಒಂದೇ ಇರಲಿ. ಹೊರಗೆ ಯಾವಾಗ ಶಬ್ದದಲ್ಲಿ ನಾವೆಲ್ಲರೂ ನಿರಾಕಾರ ಆತ್ಮ, ಒಬ್ಬ ನಿರಾಕಾರ ತಂದೆ ಮಕ್ಕಳಂತಿರಂದ್ಮೇಲೆ ಒಳಗೂ ಅದೇ ಇರಲಿ ಅಂತಾರೆ ಬಾಬಾ. ತೋ ಬಾಹರ್ ಇದೇ ಎಕ್ಯುರೇಟ್. ಸಂಗಮ ಯುಗದಲ್ಲಿ ಎಕ್ಯುರೇಟ್ ಅಂದ್ರೆ ಒಳಗ ಹೊರಗ ಒಂದೇ. ಹೊರಗಡೆ ಸಾಫ್ಟ್, ಒಳಗಡೆ ಕ್ರೋಧವನ್ನ ಮುಚ್ಚಿಟ್ಕೊಳ್ಳೋದು, ಈರ್ಷೆಯನ್ನ ಮುಚ್ಚಿಟ್ಕೊಳ್ಳೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಡ್ರಾಮಾ ಅನುಸಾರ ಯಾವುದು ಮನಸ್ಸಿನ ಪಾರ್ಟ್ ಒಳಗ ನೂಂದಿದೆ ಅದನ್ನು ಹೊರಗೆ ಅದು ಹೋಗ್ತಾ ಇದೆ ಅಂದ್ರೆ ಹೊರಗೆ ಬಿಡ್ರಿ. ಅನೇಕ ಜನ ಒಳಗಡೆನೆ ಅದನ್ನ ದಬಾಯಿಸ್ಕೊಂಡು ಮುಚ್ಚಿಟ್ಕೋತಾರೆ. ಎಷ್ಟು ಸಾಧ್ಯ ಅಷ್ಟು ಹೊರಗಿನ ತಮ್ಮ ರೋಲ್ ಬಹಳಷ್ಟು ಸಾಫ್ಟ್ ಆಗಿರುವ, ಮಧುರ ಆಗಿರುವ, ಬಹಳಷ್ಟು ನಿಯಮಬದ್ಧ ಉಳ್ಳವರ ಹಾಗೆ ತೋರಿಸ್ಕೋತಾರ. ಒಳಗಡೆ ಅಂತೂ ಬಹಳಷ್ಟು ಕಿಚಡಿ ಕುದಿತಾ ಇರ್ತದೆ. ಅದಕ್ಕೆ ಬಾಬಾ ಹೇಳ್ತಾರ, ನನ್ನ ರೋಲ್ ಹೊರಗೆ ಹಿಂಗ್ ಕಾಣ್ಬೇಕು, ಒಳಗೆ ಏನಾರ ಇರ್ಲಿ ಅಂತ ರೋಲ್ ಜೊತೆಗೆ ಅಟ್ಯಾಚ್ಮೆಂಟ್ ಇದೆ. ಒಳಗೇನಿದೆ ಅದೇ ಹೊರಗೇನ್ ಲಕ್ಷ್ಯ ಇಟ್ಕೊಂಡಿದ್ದೀರಿ ಅಂತ ಇದ್ದೀರಿ, ಅದು ಒಳಗಡೆನೂ ಇರ್ಲಿ. ಇದಕ್ಕನೇ ಬಾಬಾ ಹೇಳ್ತಾರೆ ಎಕ್ಯುರೇಟ್ ಇರೋದು ಅಂತ. ಎಕ್ಯುರೇಟ್ ಇರುವುದರಲ್ಲಿ ಇನ್ನೊಂದು ಮಾತು, ಜೋ ಶಿವ ಬಾಬಾ ಕೆ ಸಿವಾಯೇ ಔರ್ ಬಾತೋ ಮೇ ನಹಿ ಜಾತೆ. ಯಾರು ಬಾಬಾ ಹೇಳಿದ ಮಾತು, ಬಾಬಾ ಹೇಳಿದ ಪುರುಷಾರ್ಥ, ಶ್ರೀಮತ ಬಿಟ್ರೆ ಅವರ ಅನ್ಯ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಡ್ರಾಮಾದೊಳಗಿನ ಸಬ್ಜೆಕ್ಟ್ ಅದು. ಬಾಬಾ ಡ್ರಾಮಾದಿಂದ ಪರಿ ಆಗೋದಕ್ಕಾಗಿ, ಜೀವನ್ಮುಕ್ತಿ ಅನುಭವ ಮಾಡೋದಕ್ಕಾಗಿ, ಈ ಡ್ರಾಮಾದೊಳಗ ಬೆಸ್ಟ್ ಆಕ್ಟಿಂಗ್ ಮಾಡೋದಕ್ಕಾಗಿ ಯಾವ ಶ್ರೀಮತವನ್ನ ಕೊಡ್ತಾ ಇದ್ದಾರೆ, ಅದನ್ನ ಬಿಟ್ಟು, ಆ ಸಬ್ಜೆಕ್ಟನ್ನು ಬಿಟ್ಟು ಈ ಡ್ರಾಮಾದೊಳಗೆ ಮನುಷ್ಯರಿಂದ ಸಿಗ್ತಾ ಇರುವಂಥ ಸಬ್ಜೆಕ್ಟ್ನ ಕಡೆಗೆ ಎಂದಿಗೂ ಅವರು ತಲೆ ಹಾಕೋದಿಲ್ಲ. 3ನೇ ಪಾಯಿಂಟ್, ಹರ್ ಕದಂ ಶ್ರೀಮತ್ ಪರ್ ಚಲ್ತೆ ಹೇ.
कोई भी गफलत नहीं करते वही एक्ಯುರೇಟ್ बनते हैं. ಪ್ರತಿಯೊಂದು ಹೆಜ್ಜೆಯನ್ನ ಶ್ರೀಮತಾನುಸಾರ ನಡೀತಾರೆ. ಒಂದು ಯಾವುದೇ ತಪ್ಪುಗಳನ್ನು ಅವರು ಮಾಡೋದಿಲ್ಲ. ಅವರಿಗಂತಾರ ಎಕ್ಯುರೇಟ್. ಪ್ರತಿಯೊಂದು ಕರ್ಮ ಶ್ರೀಮತಾನುಸಾರ ನಡೆಯೋದು ಅರ್ಥಾತ್ ಬಾಬಾ ಹೇಳ್ತಾರೆ, ಮಗು ನೀ ಮೊಟ್ಟ ಮೊದಲು ನಿರಾಕಾರ ಇದೆ, ಎಬ್ಸೊಲ್ಯೂಟ್ ಸತ್ಯ, ಬಿಲ್ಕುಲ್ ಶುದ್ಧ ನಿರಾಕಾರ, ಸ್ಪಷ್ಟ ಸ್ವಚ್ಛ ಸ್ಫಟಿಕ ಪರಿಶುದ್ಧ. ಬಾಬಾ ಹೇಳ್ತಾರ ಪಾರಸ್ ಇದಿ ನೀ ಇದಿ ಪಾರಸ್. ಹಾ, ಡ್ರಾಮಾ ಅನುಸಾರ ನಿನಗೆ ರೋಲ್ ಸಿಕ್ಕಿದೆ, ಬಹಳಷ್ಟು ದುಃಖಿಯಾಗುವ ಗಾಬರಿಯಾಗುವ ರೋಲ್ ಸಿಕ್ಕಿದೆ. ನೀನಿರುವುದು ಸಂಪನ್ನ, ರೋಲ್ನಲ್ಲಿ ಅಸಂಪನ್ನತೆ ಇದೆ. ನೀನು ಸ್ವಯಂ ಅವಿನಾಶಿ ಇದೆ, ನಿನಗೆ ಸಾವಿನ ಬಗ್ಗೆ ಭಯ ಇರ್ಬೋದು ರೋಲ್ ಒಳಗೆ, ರೋಲ್ನ ಮೈಂಡ್ ಒಳಗೆ. ಆದರೆ ನಿನಗೆ ಗೊತ್ತಿರಲಿ, ಶ್ರೀಮತ ಬಾಬಾ ಹೇಳ್ತಾರೆ, ಶ್ರೀಮತ್ ಅನುಸಾರ ನಿನ್ನನ್ನು ಆತ್ಮ ತಿಳ್ಕೊಂಡೇ ನಡಿ. ನೀ ರೋಲ್ ಅಂತ ಆ್ಯಕ್ಟಿಂಗ್ನೊಳಗೆ ಹೋಗ್ಬೇಡ, ಆತ್ಮ ಅಂತ ತಿಳ್ಕೊಂಡು ಆ್ಯಕ್ಟಿಂಗ್ ಮಾಡು. ಆ್ಯಕ್ಟಿಂಗ್ ಡ್ರಾಮಾನುಸಾರ ನೂಂದಿದೆ, ಅದಕ್ಕೆ ಭಲೆ ಪಾತ್ರ ಅಭಿನಯ ಮಾಡು, ಆದ್ರೆ ಏನು ತಿಳ್ಕೊಂಡು ಮಾಡು, ನಿರಾಕಾರ ಆತ್ಮ ಅಂತ ತಿಳ್ಕೊಂಡು. ಇದೇ ಶ್ರೀಮತವನ್ನ ಪಾಲನೆ ಮಾಡೋದು. ಈ ಶ್ರೀಮತ ಯಾರು ಪಾಲಿಸ್ತಾರೋ ಅವರೇ ಬಾಬಾ ಹೇಳ್ತಾರೆ ಎಕ್ಯುರೇಟ್ ಆಗಿರುವಂತಹ ಮಕ್ಕಳು. ಧಾರಣೆಗಾಗಿ ಮುಖ್ಯ ಸಾರ್, ಮೊದಲೇದು ಅಂದರ್ ಬಾಹರ್ ಸಚ್ಚಾ ರೆನಾ ಹೇ, ಒಳಗೂ ಹೊರಗೂ ಸ್ವಚ್ಛವಾಗಿರಿ. ಪಡಾಯಿ ಮೇ ಕಭಿ ಭಿ ಗಫಲತ್ ನಹಿ ಕರ್ನಾ, ವಿದ್ಯೆಯಲ್ಲಿ ಎಂದಿಗೂ ಹುಡುಗಾಟಿಕೆ ಮಾಡಬೇಡ್ರಿ. ಅಂದರೆ ತನಗೆ ರೋಲ್, ತನಗೆ ಪಾತ್ರವನ್ನು ಅಭಿನಯ ಮಾಡುವಂತಹ ನಾ ಶರೀರ ಅಂತ ತಿಳ್ಕೊಂಡು ನಾನು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅನ್ನೋದೇ ಹುಡುಗಾಟಿಕೆ. ಯಾಕೆಂದರೆ ನಾ ಏನನ್ನೂ ಮಾಡೋದಿಲ್ಲ, ನಾ ಅಕರ್ತ ಅಭೋಕ್ತ ಅಶರೀರಿ ಇದ್ದೀನಿ, ನಾನು ನಿರಾಕಾರ ಆತ್ಮ ಇದ್ದೀನಿ, ನಾ ಇದು ಮಾಡ್ತೀನಿ, ಇದು ನಾ ಮಾಡೋದು, ಇದು ನಾನೇ ಮಾಡಿದ್ದು ಅನ್ನೋದು ಅಹಂಕಾರ, ಹುಡುಗಾಟಿಕೆ. ಇದು ನನಗೆ ಮಾಡೋದು ಇಷ್ಟ ಇಲ್ಲ, ಇದು ನನಗೆ ಸೇರೋದಿಲ್ಲ, ಇದು ನನಗೆ ಹೋಗೋದಿಲ್ಲ, ಇದು ನನಗೆ ಹಿಡಿಸೋದಿಲ್ಲ, ಇದು ಕೂಡ ಅಜ್ಞಾನ ಅಹಂಕಾರನೇ ಆಗಿದೆ. ತೋ ಕಭಿ ಭಿ ಸಂಶಯ ಬುದ್ಧಿ ಬನ್ ಪಡಾಯಿ ನಹಿ ಚೋಡ್ನಿ ಹೇ, ಎಂದಿಗೂ ಕೂಡ ಸಂಶಯ ಬುದ್ಧಿಯವರಾಗಿ ಬಾಬಾ ಓದಿಸುವ ವಿದ್ಯೆಯನ್ನ ಕೈ ಬಿಡಬೇಡ್ರಿ. ಸರ್ವಿಸ್ ಮೇ ವಿಘ್ನ ರೂಪ ನಹಿ ಬನ್ನ ಹೇ, ಸೇವೆ ಮಾಡುವುದರಲ್ಲಿ ಎಂದಿಗೂ ವಿಘ್ನ ರೂಪರಾಗಬೇಡ್ರಿ. सेकेंड पॉइंट, सबको यही खुशखबरी सुनाओ कि हम पवित्रता के बल से श्रीमत पर अपने तन मन धन के सहयोग से के जन्मों के लिए भारत को श्रेष्ठाचारी डबल सिरताज बनाने की ಸೇವಾ कर रहे हैं. ಎಲ್ಲರಿಗೂ ಈ ಖುಷಿಯ ಸಮಾಚಾರವನ್ನ, ಈ ಸಂದೇಶವನ್ನ ತಿಳಿಸ್ರಿ. ಪವಿತ್ರತೆಯ ಬಲ, ಶ್ರೀಮತದ ಮೂಲಕ ಒಂದು ಪವಿತ್ರತೆಯ ಬಲ. ಪವಿತ್ರತಾ ಬಲ ಅಂದರೆ ಕೇವಲ ಬ್ರಹ್ಮಚರ್ಯ, ಕೇವಲ ಭೋಜನದ ಪತ್ತೆ, ಪಾನೀಯ ಪತ್ತೆ ಅಲ್ಲ. ನನ್ನನ್ನು ಶುದ್ಧ ನಿರಾಕಾರಿ ಆತ್ಮಸ್ವರೂಪದಲ್ಲಿ ಸ್ಥಿತ ಮಾಡಿಕೊಂಡು, ರೋಲ್ ಗೃಹಸ್ಥಿನೇ ಆಗಿರಲಿ, ರೋಲ್ ಆಶ್ರಮದಲ್ಲೇ ಇರಲಿ, ರೋಲ್ ಏನೇ ಮಾಡಲಿ, ಆದರೆ ಪವಿತ್ರತೆಯ ಬಲ ಅಂದರೆ ನಾನು ರೋಲ್ ಅಲ್ಲ, ನಾನು ಈ ಪಾತ್ರ ಅಲ್ಲ, ನಾನು ನಿರಾಕಾರ ಅತಿ ಶುದ್ಧ ಆತ್ಮ ಇದ್ದೀನಿ. ಇದರ ಮೇಲೆ ಪೂರ್ಣ ನಿಶ್ಚಯ, ಇದಕ್ಕಂತಾರ ಪವಿತ್ರತೆಯ ಬಲ. ಪವಿತ್ರತೆಯ ಬಲ ಹಾಗೂ ಶ್ರೀಮತದ ಅನುಸಾರ ತನುಮನ ಧನದಿಂದ, ಇವುಗಳ ಸಹಯೋಗದಿಂದ 21 ಜನ್ಮಗಳಿಗಾಗಿ ಭಾರತವನ್ನು ಶ್ರೇಷ್ಠಾಚಾರ್ಯನ್ನಾಗಿ ಮಾಡುವಂತಹ, ವಿಶ್ವಗುರು ಮಾಡುವಂತಹ, ಕಿರೀಟಧಾರಿಯನ್ನಾಗಿ ಮಾಡುವಂತಹ ಸೇವೆಯೊಳಗ ತೊಡಗ್ರಿ. ವರದಾನ್ ಸದಾ पुण्य का खाता जमा करने कराने वाले ಮಾಸ್ಟರ್ ಶಿಕ್ಷಕ ಭವ. ಸದಾ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಹಾಗೂ ಅನ್ಯರಿಗೂ ಮಾಡಿಸುವಂತಹ ಮಾಸ್ಟರ್ ಶಿಕ್ಷಕ ಆಗ್ರಿ. हम मास्टर शिक्षक है, मास्टर कहने से बाबा स्वतः याद आता है. ನಾವು ಮಾಸ್ಟರ್ ಶಿಕ್ಷಕರಿದ್ದೀವಿ. ಪರಮಾತ್ಮನ, ನಿರಾಕಾರ ಪರಮಾತ್ಮನ ರೋಲ್ ಒಳಗ ಭಗವಾನ್ ಶಿಕ್ಷಕ ಆಗಿ, ಭಗವಂತ ಟೀಚರ್ ಆಗಿ ನಮಗೆ ಟೀಚ್ ಮಾಡ್ತಾರೆ. ಅಂದಮೇಲೆ ಅಪ್ಪನ ಪಾತ್ರದೊಳಗ ಪರಮಾತ್ಮ ಟೀಚರ್ ಆಗಿ ಪಾತ್ರ ಮಾಡೋದಿದೆ ಅಂತಂದರೆ, ಮಕ್ಕಳು ಕೂಡ ಟೀಚರ್ ಆಗಿ ಮಾಡಲೇಬೇಕಾಗ್ತದ. ಬಾಬಾ ಕಲಿಸೋದನ್ನು ನೀವು ಅನ್ಯರಿಗೆ
ಕಲಿಸ್ಬೇಕು. ಅದ್ಮೇಲೆ ನೀವೇನಾದ್ರಿ ಮಾಸ್ಟರ್ ಶಿಕ್ಷಕ್ ಅಂತ ಹೇಳ್ಕೊಳ್ಳೋದ್ರಿಂದ ಸ್ವತಃ ಯಾರು ನೆನಪಾಗ್ತಾರ? ನಾ ಯಾರ ಮಗು ಇದ್ದೀನಿ? ನಾನು ಟೀಚರ್ನ ಮಗು ಇದ್ದೀನಿ, ಪರಮ ಶಿಕ್ಷಕನ ಸಂತಾನ ಇದ್ದೀನಿ, ಆಟೋಮೆಟಿಕ್ ನೆನಪಾಗ್ತದ. बनाने वाले की याद आने से स्वयं निमित्त हूँ यह स्वतः स्मृति में आ जाता है. ನನಗೆ ಟೀಚರ್ ಮಾಡಿದವರು, ನನಗೆ ಟೀಚ್ ಮಾಡಿದವರು, ನನ್ನನ್ನು ಟೀಚರನ್ನಾಗಿ ಮಾಡಿದವ್ರು ಏನದಾರಲ್ಲ, ನಾ ಟೀಚರ್ ಅಂತ ಅನ್ಕೊಳ್ಳೋದ್ರಿಂದ ನನ್ನ ಟೀಚರ್ ಪರಮಾತ್ಮ ನೆನಪಿಗೆ ಬರ್ತಾರೆ. ವಿಶೇಷ ಸ್ಮೃತಿ ರಹೆ ಕಿ ಹಮ್ ಪುಣ್ಯಾತ್ಮ ಹೇ. ಸದಾ ವಿಶೇಷ ಸ್ಮೃತಿ ಇರಲಿ, ನಾವು ಪುಣ್ಯಾತ್ಮರಾಗಿದ್ದೇವೆ. ಅಂದರೆ ಆತ್ಮ ಸದಾ ಏನಿದೆ? ಪುಣ್ಯಾತ್ಮ ಇದೆ. ಪುಣ್ಯ ಕಾ ಖಾತಾ ಜಮಾ ಕರ್ನಾ ಅವ್ರ ಕರಾನಾ ಹೇ. ಎಷ್ಟು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀವಿ ಅಷ್ಟು ಪುಣ್ಯದ ಖಾತಾ ಜಮಾ ಆಗ್ತದ ಮತ್ತು ಇನ್ನೊಬ್ಬರಿಗೆ ಜಮಾ ಮಾಡಲಿಕ್ಕೆ ಸಾಧ್ಯ. ಯಹಿ ವಿಶೇಷ ಸೇವಾ ಹೇ. ಅಂಡರ್ಲೈನ್. ಎಷ್ಟು ಸುಂದರ ಮಹಾವಾಕ್ಯ. ಆತ್ಮಸ್ಥಿತಿಯಲ್ಲಿ ಸ್ಥಿತಿರೋದೇ ಪುಣ್ಯದ ಜಮಾ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೂ ಪುಣ್ಯದ ವೈಬ್ರೇಷನ್ ಕೊಡೋದ್ರಿಂದ ಪುಣ್ಯ ಜಮಾ ಮಾಡಿಸೋದು. ಇದೇ ವಿಶೇಷ ಸೇವಾ, ಇದೇ ಶ್ರೇಷ್ಠ ಸೇವಾ. ದೇಹಿ ಸ್ಥಿತಿಯಲ್ಲಿ ಸ್ಥಿತಿರೋದೇ, ಆ ಸ್ಥಿತಿಯಲ್ಲಿ ಸ್ಥಿತಾಗಿ ಶುದ್ಧ ವೈಬ್ರೇಷನ್ ಹರಡಿಸುವುದೇ ಶ್ರೇಷ್ಠ ಸೇವಾ ಆಗಿದೆ. ಪುಣ್ಯ ಆತ್ಮ ಕಭಿ ಭಿ ಪಾಪ ಕಾ 1% ಸಂಕಲ್ಪ ಮಾತ್ರ ಭಿ ನಹಿ ಕರ್ ಸಕ್ತಿ. ಪುಣ್ಯಾತ್ಮ, ಪುಣ್ಯಾತ್ಮ ಅಂದ್ರೆ ಪೂರ್ಣ ಆತ್ಮ ಅನ್ನುವಂಥ ಸ್ಮೃತಿ ಇದೆ. ಇದು ಪಾತ್ರ ಏನೇ ಮಾಡಲಿ ಅದು ನಾನಲ್ಲ, ಇದು ಡ್ರಾಮಾದ ಮೂಲಕ ಸಿಕ್ಕಿರುವಂಥದ್ದು, ಡ್ರಾಮಾ ಅನುಸಾರ ನೊಂದಿದೆ. ಬಾಕಿ ನಾನು ನಿರಾಕಾರ ಆತ್ಮ ಇದ್ದೀನಿ. ಪಾಪದಿಂದ ಪರೆ, ಸಂಕಲ್ಪದಿಂದ ಪರೆ, ಕರ್ಮದಿಂದ ಪರೆಯಾಗಿರುವಂತಹ ಸತ್ಯ ಸ್ವರೂಪ್ ನಿರಾಕಾರ ಆತ್ಮ ಇದ್ದೀನಿ ಅನ್ನೋದು ಯಾರಿಗೆ ಪಕ್ಕ ಇದೆಯೋ ಅವರೇ ಪುಣ್ಯಾತ್ಮ. ಪುಣ್ಯಾತ್ಮರ ಸಂಕಲ್ಪದಲ್ಲಿ ಕೂಡ ಪಾಪ ಆಗೋದಿಲ್ಲಂದ್ರ, ಪುಣ್ಯಾತ್ಮರ ಸಂಕಲ್ಪದಲ್ಲಿ ನಡೆಯುವ ಯಾವುದೇ ಪಾಪವನ್ನ ಅದಕ್ಕೆ ಐಡೆಂಟಿಫೈ ಆಗಿ ಇದು ನನ್ನ ಸಂಕಲ್ಪ ಅಂತ ಅನ್ಕೊಂಡು ಇದು ನನಗ್ಯಾಕಿಂತ ವಿಚಾರ ಬರ್ತಾ ಇದೆ ಅಂತ ಅನ್ನೋದು ಕೂಡ ಸಂಕಲ್ಪದಲ್ಲಿ ಪಾಪ ಮಾಡಿದಂತೆ. ವಿಚಾರನೇ ನಂದಲ್ಲ, ಮನಸ್ಸೇ ನಂದಲ್ಲ, ಈ ಮನಸ್ಸು ವಿಚಾರ ಇವೆಲ್ಲ ಬಂದಿದೆ, ಡ್ರಾಮಾದಿದೆ ಅನ್ನೋದು ಯಾರಿಗೆ ಪಕ್ಕ ಇದೆ ಅವರು ಸಂಕಲ್ಪದಲ್ಲೂ ಪಾಪವನ್ನ ಮಾಡೋದಿಲ್ಲ. ಹಾಗೆ ನೋಡಿದ್ರೆ ಬ್ರಾಹ್ಮಣ ಪರಿವಾರದಲ್ಲಿ ಅಂತವ್ರು ಯಾರೂ ಇಲ್ಲ. ಯಾರ ಮನಸ್ಸಿನಲ್ಲಿ ಮಾಯಾ ದಾಳಿ ಮಾಡೋದಿಲ್ಲ, ಮಾಯಾ ಹೆರೆಪೆರಿ ಮಾಡೋದಿಲ್ಲ, ಮಾಯಾ ಅಶುದ್ಧ ವಿಚಾರಗಳನ್ನು ಹುಟ್ಟಿಸೋದಿಲ್ಲ ಅನ್ನಂಥವ್ರು ಯಾರ ಮನಸ್ಸು ಇಲ್ಲ. ಆದ್ರೆ ಆ ಮನಸ್ಸು ನಂದು ಅಂತ ಏನ್ ಅನ್ಕೋತೀವಲ್ಲ, ಇದೇ ಪತಿತಪನ. ಮನಸ್ಸು ನಂದು ಅನ್ಕೊಳ್ಳದೆ ಮೈಲಿಗೆ, ಮನಸ್ಸು ನಂದು, ಇದು ನನ್ನ ವಿಚಾರ, ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಇದೇ ಪಾಪ. ಆದ್ರೆ ಪುಣ್ಯಾತ್ಮರ ಸಂಕಲ್ಪದಲ್ಲೂ ಕೂಡ ಪಾಪ ಆಗೋದಿಲ್ಲ ಅಂತಾರೆ ಬಾಬಾ. ಮಾಸ್ಟರ್ ಶಿಕ್ಷಕ್ ಮಾನ ಸದಾ ಪುಣ್ಯ ಕಾ ಖಾತಾ ಜಮಾ ಕರಾನೆ ವಾಲೆ ಬಾಪ್ ಸಮಾನ್. ಮಾಸ್ಟರ್ ಶಿಕ್ಷಕ ಅಂದ್ರೆ ಏನು? ಪುಣ್ಯದ ಖಾತೆ ಜಮಾ ಮಾಡಿಸೋರು, ಮಾಡ್ಕೊಳ್ಳೋರು ಮತ್ತು ಬೇರೆಯವ್ರದ್ದು ಕೂಡ ಮಾಡಿಸುವಂಥವರು. ಸ್ಲೋಗನ್: ಸಂಘಟನ್ ಕೆ महत्व को जानने वाले संगठन में ही स्वयं की ಸೇಫ್ಟಿ का ಅನುಭವ करते हैं. ಯಾರು ಸಂಘಟನೆ ಮಹತ್ವವನ್ನು ತಿಳ್ಕೊಂಡಿದ್ದಾರೋ ಅವರು ಆ ಸಂಘಟನೆಯೊಳಗೆ ಸುರಕ್ಷತೆ ಅನುಭವ ಮಾಡ್ತಾರೆ. ಒಂದು ಲೌಕಿಕ ಪರಿವಾರ ಇರಲಿ, ಅಲೌಕಿಕ ಪರಿವಾರ ಇರಲಿ, ಎಲ್ಲಿ ಸಂಘಟನೆಯಲ್ಲಿ ವಿಶ್ವಾಸ ಇದೆ, ಸಂಘಟನೆಯಲ್ಲಿ ಶಕ್ತಿ ಇರುವ ಒಂದು ಅವರಿಗೆ ವಿಶ್ವಾಸ ಇದೆ, ಅವರ ಸಂಘಟನೆಯಲ್ಲಿ ಅವಶ್ಯ ಸುರಕ್ಷಿತ ಇರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಸೂಕ್ಷ್ಮ ಪುರುಷಾರ್ಥ ಏನು ಸಂಘಟನೆದು? ಮನ ಬುದ್ಧಿ ಸಂಸ್ಕಾರಗಳು ಇವು ಮೂರು ಎಲ್ಲಿ ಒಂದದಾವ್, ಯಾವಾಗ್ಲೂ ಇವು ಮೂರರಲ್ಲಿಯೂ ನಾ ಆತ್ಮ ನಿರಾಕಾರ ಅನ್ನುವಂಥದ್ದು ಏಕತೆ ಇದೆ. ಅಲ್ಲಿ ಮನೋಸ್ಥಿತಿ, ಆತ್ಮಬಲ ಬಹಳಷ್ಟು ಜಾಗೃತ ಮಾಡ್ಕೊಳ್ಳಿಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಲ್ಲಿ ಸುರಕ್ಷತೆ ಇದೆ, ಯಾಕಂದ್ರೆ ಸಂಘಟನೆ ಇದೆ. ಅವ್ಯಕ್ತಿಶಾರೆ ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡ್ಕೊಡ್ರಿ, ಸದಾ ನಿರ್ವಿಘ್ನ ಹಾಗೂ ನಿಶ್ಚಿಂತರಾಗಿರಿ. जो जितना निश्चय बुद्धि होगा उतना ही सभी बातों में विजयी होगा. ಯಾರು ಎಷ್ಟು ನಿಶ್ಚಯ ಬುದ್ಧಿಯವರಾಗಿರ್ತಾರೆ ಅವರು ಅಷ್ಟೇ ಎಲ್ಲ ಮಾತಿನಲ್ಲಿಯೂ ಸಹ ವಿಜಯಿಯಾಗಿರ್ತಾರೆ. ನಿಶ್ಚಯ ಬುದ್ಧಿ ಕಿ ಕಬಿ ಹಾರ್ ನಹಿ ಹೋತಿ. ಯಾರು ನಿಶ್ಚಯ ಬುದ್ಧಿ ಉಳ್ಳವರದಾರ, ನಾನು ನಿರಾಕಾರ ಆತ್ಮ ಇದ್ದೀನಿ, ನಾನು ನಿರಾಕಾರ ತಂದೆ ಸಂತಾನ ಇದ್ದೀನಿ, ಇದು ಡ್ರಾಮಾ ಅದ ಅನ್ನುವಂಥದ್ದು, ಅವರೆಂದಿಗೂ ಕೂಡ ಈ ನಾಟಕದ ಯಾವ ವಿಷಯದಲ್ಲೂ ಫೇಲ್ ಆಗಕ್ಕ ಸಾಧ್ಯ ಇಲ್ಲ. हार होती है तो समझना चाहिए कि निश्चय की कमी है.
ನಾವು ಸೋತ್ವಿ, ನಮ್ಗೆ ಹಿಂಗೆ ಆಗಬಾರ್ದಾಗಿತ್ತು, ಹಿಂಗೆ ಯಾಕಾಯ್ತು ಅನ್ನೋದೇ ಸೋಲು. ಸೋಲ್ತೀರಂದ್ರೆ ತಿಳ್ಕೊಂಬಿಡ್ರಿ, ನಿಶ್ಚಯದ ಕೊರತೆ ಇದೆ ಅಂತ ತಿಳ್ಕೊಡ್ರಿ. ನಿಶ್ಚಯ ಬುದ್ಧಿ ವಿಜಯ್ ರತ್ನೋ ಮೇಸೆ ಹಮ್ ಏಕ್ ರತ್ನ ಹೇ. ಅಂಡರ್ಲೈನ್, ಬಹಳ ಸುಂದರ ಮಹಾವಾಕ್ಯ. ನಿಶ್ಚಯ ಬುದ್ಧಿ ಉಳ್ಳಂತಹ ವಿಜಯಿ ರತ್ನರೊಳಗ ನಾನು ಒಂದು ಆತ್ಮ ಇದ್ದೀನಿ, ನಾನು ವಿಜಯಿ ರತ್ನ ಇದ್ದೀನಿ. ಐಸೆ ಅಪನೆ ಕೋ ಸಮಜ್ನಾ. ಬಾಬಾ ಹೇಳ್ತಾರೆ ಯಾವಾಗ್ಲೂ ನೀನು ಹಿಂಗೆ ತಿಳ್ಕೊ, ನಾ ವಿಜಯಿ ರತ್ನ ಇದ್ದೀನಿ ಅಂತಾನೆ ತಿಳ್ಕೊ. कोई भी विघ्न आए तो उनको पेपर समझ पास करना है. ಏನೇ ವಿಘ್ನ ಬಂದರೂ ಕೂಡ ಅದನ್ನು ಪೇಪರ್ ಅಂತ ತಿಳ್ಕೊಂಡು ಪಾಸ್ ಮಾಡ್ರಿ. ಬಾತ್ ಕೋ ನಹಿ ದೇಖ್ನಾ ಲೇಕಿನ್ ಪೇಪರ್ ಸಮझ ಪಾಸ್ ಹೋನಾ ಹೈ. ಮಾತು ನೋಡ್ಬೇಡ್ರಿ, ಪೇಪರ್ ಅಂತ ತಿಳ್ಕೊಂಡು ಪಾಸ್ ಆಗ್ರಿ. ಅಂದ್ರೆ ಬಾಬಾ ಹೇಳ್ತಾರ, ಆರಾಮ್ ತಪ್ಪಿರ್ಲಿ, ಜಗಳನೇ ಆಗ್ಲಿ, ಮಾತಿನಲ್ಲಿ ಹೆಚ್ಚು ಕಡಿಮೆ ಆಗ್ಲಿ, ಏನೇ ಆಗ್ಲಿ, ಮಾತು ನೋಡ್ಬೇಡ್ರಿ. ಹಿಂಗಾಯ್ತು ನೋಡು, ಅವ್ರು ಹಿಂಗಂದ್ರು, ನಾನು ಹಿಂಗಂದೆ, ನಾ ಸುಮ್ಮನಿದ್ದೆ, ಅವ್ರು ಹಂಗ ಅಂದ್ರು, ಏನೇನೆಲ್ಲ ನಡೀತದೆ. ಬಾಬಾ ಹೇಳ್ತಾರೆ ಇದು ವಿಸ್ತಾರ, ಇದು ದೇವಭಾನ. ಯಾಕಂದ್ರೆ ಇದು ಡ್ರಾಮಾ ಅನ್ಕೊಂಡು, ರಿಯಲ್ ಅನ್ಕೊಂಡು ಆ ಒಂದೊಂದು ಘಟನೆಯನ್ನ ನಾನು ನೆನಪಿಟ್ಟುಕೊಂಡು ವಿವರಣೆ ಕೊಡ್ತೀನಿ ಅಂತಂದ್ರ ಅದಕ್ಕೆ ಬಾಬಾ ಹೇಳ್ತಾರ, ಏನೇ ನಡೀತದಂದ್ರ ಆ ಮಾತು ನೋಡ್ಬ್ಯಾಡ್ರಿ, ಅದನ್ನ ಪರೀಕ್ಷೆ ಅಂತ ತಿಳ್ಕೊಂಡು ಪಾಸ್ ಮಾಡ್ರಿ. ಇದೊಂದು ಪರೀಕ್ಷಾ, ನನಗೆ ಸಹನಶೀಲತೆ ಪರೀಕ್ಷಾ, ಎದುರಿಸುವ ಶಕ್ತಿಯನ್ನು ಜಾಗೃತ ಮಾಡುವಂತಹ ಒಂದು ಪರೀಕ್ಷಾ, ನನ್ನಲ್ಲಿ ಎಷ್ಟು ಸಮಾವೇಶ ಮಾಡಿಕೊಳ್ಳುವಂತಹ ಗುಣ ಇದೆ ಅಂತ ತಿಳಿಸ್ಲಿಕ್ಕೆ ಅದು ಪರೀಕ್ಷಾ ರೂಪದಲ್ಲಿ ಬಂದಿತ್ತು. ಅದಕ್ಕೆ ಯಾವುದೇ ಮಾತನ್ನ, ವಿಘ್ನವನ್ನ, ಸಮಸ್ಯೆಯನ್ನ, ಸಮಸ್ಯೆ ಹಿಂಗಿತ್ರಿ, ಹಿಂಗಾಯ್ತು, ಹಿಂಗೆಲ್ಲ ಆಯ್ತು, ಹಿಂಗೆ ವರ್ಣನೆ ಮಾಡಬೇಡ್ರಿ. ಸಮಸ್ಯೆ ಅಂತ ನೋಡ್ಬೇಡ್ರಿ, ಅದನ್ನ ಕೇವಲ ಪರೀಕ್ಷೆ ಅಂತ ನೋಡ್ರಿ. ಅಂದಾಗ ಮಾತ್ರ ಸಹಜ ಪಾಸ್ ಆಗ್ಲಿಕ್ಕೆ ಸಾಧ್ಯವಿದೆ. ಓಂ ಶಾಂತಿ. ನಾನು ಪುಣ್ಯ ಆತ್ಮ, ನಿರಾಕಾರ ದಿವ್ಯ ಶಕ್ತಿ, ಸದಾ ನನ್ನ ನಿರಾಕಾರಿ ಪರಮ ಸತ್ಯದಲ್ಲಿ ಸ್ಥಿತ ಆಗಿ ನನ್ನನ್ನು ಪುಣ್ಯಾತ್ಮನ ರೂಪದಲ್ಲಿ ಅನುಭವ ಮಾಡುತ್ತಿರುವೆ. ಯಾಕೆಂದರೆ ಕರ್ಮ ಮಾಡುತ್ತಿರುವುದು ಈ ಪಾತ್ರ, ನೋಡುತ್ತಿರುವುದು ಈ ಪಾತ್ರ, ಅನುಭವಿಸುತ್ತಿರುವುದು ಈ ಪಾತ್ರದ ಮನಸ್ಸು. ಈ ಎಲ್ಲ ಅನುಭವಗಳಿಂದ, ಮಾತುಗಳಿಂದ ಪರೆಯಾಗಿರುವಂತಹ ಅತಿ ಶುದ್ಧ ಶಕ್ತಿಶಾಲಿ ಪುಣ್ಯ ಆತ್ಮ ನಾನು. ಓಂ ಶಾಂತಿ.